ತ್ರಿವರ್ಣ ನ್ಯೂಸ್ಗೆ ಸ್ವಾಗತ. ನಾನು BM ಹನೀಫ್. ಇದು ಹನಿ ಟ್ರ್ಯಾಕ್. ಸ್ನೇಹಿತರೆ, ಬೆಂಜಮಿನ್ ನೆತನ್ಯಾಹು ಇಸ್ರೇಲಿನ ಪವರ್ಫುಲ್ ಪ್ರೈಮ್ ಮಿನಿಸ್ಟರ್, ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬೆಸ್ಟ್ ಫ್ರೆಂಡ್ ಕೂಡ ಹೌದು. ನವೆಂಬರ್ 5 ಬುಧವಾರ ಪ್ರಧಾನಿ ನೆತನ್ಯಾಹು ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ನ ಡಿಸ್ಟ್ರಿಕ್ಟ್ ಕೋರ್ಟ್ಗೆ ಹಾಜರಾಗಿದ್ದಾರೆ. ಅಲ್ಲಿ ಪ್ರಧಾನಮಂತ್ರಿಯ ವಿರುದ್ಧವೇ ಮೊಕದ್ದಮೆಗಳ ವಿಚಾರಣೆ ನಡೀತಾ ಇದೆ. ಕೋರ್ಟಿನೊಳಗಿದ್ದ ಇಸ್ರೇಲಿ ಪ್ರಜೆ ಯೋರಮ್ ಯಹೂದಿ ಎಂಬಾತ ಸಿಟ್ಟಿಗೆದ್ದು ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಮೇಲೆ ಹಲ್ಲೆ ನಡೆಸಿದ್ದಾನೆ, ಯದ್ವಾ ತದ್ವಾ ಥಳಿಸಿದ್ದಾನೆ. ಇದು ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿರುವಂತಹ ಸುದ್ದಿ. ಫೇಸ್ಬುಕ್ಕು, ಟ್ವಿಟರು, ಎಕ್ಸು, ಯೂಟ್ಯೂಬು, ಇನ್ಸ್ಟಾಗ್ರಾಮ್ ಎಲ್ಲೆಡೆಯೂ ಇದೇ ಸುದ್ದಿ. ಈ ಸುದ್ದಿ ಓದಿ ಕೆಲವರಿಗೆ ಖುಷಿಯೋ ಖುಷಿ, ಇನ್ನು ಕೆಲವರಿಗೆ ತೀವ್ರ ಕಸಿವಿಸಿ. ಏನಿದು ಪ್ರಕರಣ? ಕೋರ್ಟಿನೊಳಗಡೆ ಪ್ರಧಾನಮಂತ್ರಿ ನೆತನ್ಯಾಹುಗೆ ವ್ಯಕ್ತಿಯೊಬ್ಬ ಥಳಿಸಿದ್ದು ನಿಜವೇ? ಹಾಗಿದ್ರೆ ಇಸ್ರೇಲಿನಲ್ಲಿ ಪ್ರಧಾನಿಗೆ ರಕ್ಷಣೆ ಇಲ್ವಾ? ಕೋರ್ಟಿನಲ್ಲಿದ್ದಂತಹ ಪೊಲೀಸರು ಏನು ಮಾಡ್ತಾ ಇದ್ರು? ಅಷ್ಟಕ್ಕೂ ಪ್ರಧಾನಿ ನೆತನ್ಯಾಹು ಟೆಲ್ ಅವೀವಿನ ಜಿಲ್ಲಾ ಕೋರ್ಟಿಗೆ ಹೋದದ್ದಾದರೂ ಏಕೆ? ಅವರ ವಿರುದ್ಧ ನಡೀತಾ ಇರುವಂತಹ ಮೊಕದ್ದಮೆಗಳು ಯಾವುದು? ಈ ಎಲ್ಲ ಪ್ರಶ್ನೆಗಳ ಬಗ್ಗೆಯೂ ನಿಮಗೆ ವಿವರವಾಗಿ ಹೇಳ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಸ್ನೇಹಿತರೆ, ಇಸ್ರೇಲಿನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಈಗ ಪ್ರತಿದಿನ ಸುದ್ದಿಯಲ್ಲಿರ್ತಾರೆ. ಪ್ಯಾಲೆಸ್ತೀನಿನ ಮೇಲೆ ಇಸ್ರೇಲ್ ಸೇನೆ ನಡೆಸಿದ ನರಮೇಧದ ಬಳಿಕ ನೆತನ್ಯಾಹು ಕುರಿತು ಒಂದಲ್ಲ ಒಂದು ಸುದ್ದಿ ವೈರಲ್ ಆಗ್ತಾ ಇದೆ. ಯುದ್ಧದಿಂದಾಗಿ ಇಸ್ರೇಲ್ನಲ್ಲೂ ಕೂಡ ಬೆಂಜಮಿನ್ ನೆತನ್ಯಾಹು ಜನಪ್ರಿಯತೆ ಸಾಕಷ್ಟು ಕುಂದಿದೆ. ದೊಡ್ಡ ಸಂಖ್ಯೆಯಲ್ಲಿ ನೆತನ್ಯಾಹುವನ್ನು ಇಸ್ರೇಲಿಗರು ಖಂಡಿಸ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಅವರೊಬ್ಬ ವಾರ್ ಕ್ರಿಮಿನಲ್ ಎಂದು ಯಹೂದಿಗಳೇ ಕಿಡಿಕಾರ್ತಾ ಇದ್ದಾರೆ. ಅವರ ವಿರುದ್ಧ ಜಿಲ್ಲಾ ಕೋರ್ಟಿನಲ್ಲಿ ಮೊಕದ್ದಮೆಗಳ ವಿಚಾರಣೆಯು ನಿರಂತರವಾಗಿ ನಡೀತಾ ಇದೆ. ಈ ಕೇಸ್ಗಳು ಬುಕ್ ಆಗಿದ್ದು 2019ರಲ್ಲಿ. ಚಾರ್ಜ್ ಶೀಟ್ ಹಾಕಿ ಟ್ರಯಲ್ 2020 ಮೇ ತಿಂಗಳಿನಿಂದ ಶುರುವಾಗಿ ಈಗಲೂ ನಡೀತಾ ಇದೆ. ಇವರ ಮೇಲೆ ಒಟ್ಟು 3 ಭ್ರಷ್ಟಾಚಾರದ ಕೇಸ್ಗಳಿವೆ. 2 ಪ್ರಕರಣಗಳಲ್ಲಿ ವಂಚನೆ ಮತ್ತು ವಿಶ್ವಾಸದ್ರೋಹದ ಆರೋಪಗಳಿವೆ. ಇನ್ನೊಂದು ಪ್ರಕರಣದಲ್ಲಿ ಲಂಚ, ವಂಚನೆ ಮತ್ತು ವಿಶ್ವಾಸದ್ರೋಹದ ಆರೋಪ ಹೊರಿಸಲಾಗಿದೆ. ಮೊದಲ ಪ್ರಕರಣದಲ್ಲಿ ಅರ್ನೋನ್ ಮಿಲ್ಚಲ್ ಎಂಬವರಿಂದ ಪ್ರಧಾನಿ ನೆತನ್ಯಾಹು $2,60,000 ಅಮೆರಿಕನ್ ಡಾಲರ್ ಲಂಚ ಪಡೆದಿದ್ದಾರೆ ಎಂಬ ಆರೋಪ ದಾಖಲಾಗಿದೆ. ಅಮೆರಿಕದ ವೀಸಾ ಪಡೆಯೋದಕ್ಕೆ ಈ ಮಿಲ್ಚನ್ ಯತ್ನಿಸ್ತಾ ಇದ್ರು. ಅವರಿಂದ ಲಂಚ ಪಡೆದು ಪ್ರಧಾನಮಂತ್ರಿ ವೀಸಾ ಕೊಡಿಸಿದ್ದಾರೆ ಅನ್ನೋದು ಮೊಕದ್ದಮೆಯ ತಿರುಳು. ಎರಡನೇ ಪ್ರಕರಣ ಯದಿಯೋತ್ ಅಹ್ರನೋತ್ ಎನ್ನುವಂಥ ಒಂದು ಇಸ್ರೇಲಿ ಪತ್ರಿಕೆ ಇದೆ. ಆ ಪತ್ರಿಕೆಯ ಪ್ರಕಾಶಕ ಅರ್ನಾನ್ ಮೋಜಸ್ಗೆ ಸಂಬಂಧಿಸಿದಂತಹ ಕೇಸ್. ಈ ಪತ್ರಿಕೆಯಲ್ಲಿ ನೆತನ್ಯಾಹು ವಿರುದ್ಧ ಸಾಫ್ಟ್ ಆಗಿ ಬರೆಯೋದಕ್ಕೆ ನೆತನ್ಯಾಹು ಇನ್ನೊಂದು ವಿರೋಧಿ ಪತ್ರಿಕೆಯ ವಿರುದ್ಧ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅದಕ್ಕಾಗಿ ಅವರು ಸಂಸತ್ತಿನಲ್ಲಿ ಕಾನೂನು ತಿದ್ದುಪಡಿ ಕೂಡ ಮಾಡಿದ್ದಾರೆ ಅನ್ನೋದು ಆರೋಪ. ಹಾಗಂತ ವಿರೋಧಿ ಪತ್ರಿಕೆ ಇಸ್ರೇಲ್ ಹೇಯಂ ಮೊಕದ್ದಮೆಯನ್ನು ಹೂಡಿದೆ. ಮೂರನೆಯ ಪ್ರಕರಣ ಇಸ್ರೇಲಿನ ದೈತ್ಯ ಟೆಲಿಕಾಂ ಕಂಪನಿ ಬೆಜೆಕ್ಗೆ $100 ಮಿಲಿಯನ್ ಅನುಕೂಲ ಮಾಡಿಕೊಟ್ಟದ್ದು. ಅದಕ್ಕಾಗಿ ಸರ್ಕಾರದ ನಿಯಮಗಳನ್ನು ಪ್ರಧಾನಿ ನೆತನ್ಯಾಹು ತಿದ್ದುಪಡಿ ಮಾಡಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಈ ಟೆಲಿಕಾಂ ಕಂಪನಿಯ ಒಡೆಯ ಶೌಲ್ ಎಲವಿಚ್ ತನ್ನ ವೆಬ್ಸೈಟ್ನಲ್ಲಿ ಪ್ರಧಾನಿ ನೆತನ್ಯಾಹುಗೆ ವ್ಯಾಪಕವಾದಂಥ ಪ್ರಚಾರವನ್ನು ಕೊಟ್ಟಿದ್ದಾರೆ. ಅದರಲ್ಲೂ ಬೇಕಾದಾಗಲೆಲ್ಲ ಪ್ರಚಾರ ಕೊಟ್ಟಿದ್ದಾರೆ. ಈ 3 ಭ್ರಷ್ಟಾಚಾರದ ಕೇಸ್ಗಳನ್ನು ಒಟ್ಟಿಗೆ ಸೇರಿಸಿ ಜೆರುಸಲೇಮ್ ಕೋರ್ಟ್ ವಿಚಾರಣೆ ನಡೆಸ್ತಾ ಇದೆ. ಆರಂಭದಲ್ಲಿ ಜೆರುಸಲೇಮ್ ಜಿಲ್ಲಾ ಕೋರ್ಟಿನಲ್ಲಿ ವಿಚಾರಣೆ ನಡೀತಾ ಇತ್ತು. ಆದರೆ ಇತ್ತೀಚೆಗೆ ಯುದ್ಧದ ಬಳಿಕ ಪ್ರಧಾನಿಯ ಭದ್ರತೆಯ ಕಾರಣಕ್ಕಾಗಿ ಟೆಲ್ ಅವೀವ್ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿತಾ ಇದೆ. ಈ 3 ಪ್ರಕರಣಗಳಲ್ಲಿ ಈಗಾಗಲೇ ವಾದಿಯ ಪರ ವಾದ ಮಂಡನೆ ಆಗಿದೆ. ಕ್ರಾಸ್ ಎಕ್ಸಾಮಿನೇಷನ್ ನಡೀತಾ ಇದೆ. ಇದೊಂದು ಸಾರ್ವಜನಿಕ ಹಿತಾಸಕ್ತಿಯ ವಿಚಾರಣೆ ಆಗಿರೋದ್ರಿಂದ 3 ನ್ಯಾಯಾಧೀಶರ ಬೆಂಚ್ ಪ್ರತಿ ವಾರವೂ ವಾರಕ್ಕೆ 3 ದಿನ ವಿಚಾರಣೆಯನ್ನು ಮುಂದುವರಿಸ್ತಾ ಇದೆ. ಇನ್ನು ಬುಧವಾರ ನಡೆದಂತಹ ಹಲ್ಲೆಯ ಸುದ್ದಿಗೆ ಬರೋಣ. ಅವತ್ತು ಬೆಂಜಮಿನ್ ನೆತನ್ಯಾಹು ಕೋರ್ಟ್ಗೆ ವಿಚಾರಣೆಗೆ ಹಾಜರಾಗಿದ್ದಾರೆ. ಫೆಲಿಸ್ತೀನ್ ಪ್ರಜೆಗಳ ನರಮೇಧದ ಹಿನ್ನೆಲೆಯಲ್ಲಿ ನೆತನ್ಯಾಹುಗೆ ಜೀವ ಬೆದರಿಕೆಗಳು ಕೂಡ ಇತ್ತೀಚೆಗೆ ಹೆಚ್ಚಾಗಿವೆ. ಹಾಗಾಗಿ ಟೆಲ್ ಅವೀವ್ ಕೋರ್ಟ್ನಲ್ಲಿ ಪ್ರಧಾನಿಯ ಒಳಪ್ರವೇಶಕ್ಕೆ ಒಂದು ಪ್ರತ್ಯೇಕ ದಾರಿಯನ್ನು ಮಾಡಲಾಗಿದೆ. ಮೊದಲೆಲ್ಲ ವರದಿಗಾರರು ಕುಳಿತುಕೊಳ್ತಾ ಇದ್ದಂತಹ ಬೆಂಚ್ಗಳ ಪಕ್ಕದಲ್ಲೇ ಪ್ರಧಾನಿಯವರು ನಡೆದು ಹೋಗ್ತಾ ಇದ್ರು. ಆದರೆ ಈಗ ಪೊಲೀಸರ ಬಿಗಿ ಬಂದೋಬಸ್ತ್ನ ನಡುವೆ ಪ್ರತ್ಯೇಕ ದ್ವಾರದಿಂದ ಅವರು ಕೋರ್ಟಿಗೆ ಪ್ರವೇಶಿಸ್ತಾ ಇದ್ದಾರೆ. ಅವತ್ತು ಪ್ರಧಾನಮಂತ್ರಿಯ ವಿಚಾರಣೆ ನಡೀತಾ ಇತ್ತು.
ಪಬ್ಲಿಕ್ ಗ್ಯಾಲರಿನಲ್ಲಿ ಇದ್ದಂತಹ ಯೋರಂ ಯಹೂದೆ ಎಂಬಾತ ಒಮ್ಮೆಲೆ ಎದ್ದು ನಿಂತಿದ್ದಾನೆ. ದೊಡ್ಡ ಧ್ವನಿಯಲ್ಲಿ ಪ್ರಧಾನಿಯ ವಿರುದ್ಧ ಕೂಗಾಟ ನಡೆಸಿದ್ದಾನೆ. ಈತನ ಮಗ ರೋನ್ 2023 ಅಕ್ಟೋಬರ್ 7 ಇಸ್ರೇಲಿನ ಮೇಲೆ ನಡೆದಂತಹ ಹಮಾಸ್ನ ದಾಳಿಯಲ್ಲಿ ಆತ ಮೃತಪಟ್ಟಿದ್ದಾನೆ. ಹಾಗಾಗಿ ಯಹೂದೆಗೆ ಪ್ರಧಾನಿಯ ಮೇಲೆ ಬಹಳಷ್ಟು ದೊಡ್ಡ ಸೀಟಿದೆ. ಗ್ಯಾಲರಿಯಲ್ಲಿ ಎದ್ದು ನಿಂತ ಆತ ಅಂದಿನ ಹಮಾಸ್ ದಾಳಿಯ ಪ್ರಕರಣದ ತನಿಖೆಗೆ ಸರ್ಕಾರ ವಿಚಾರಣಾ ಆಯೋಗವನ್ನು ನೇಮಿಸಬೇಕು, ಇಲ್ಲಿವರೆಗೆ ಒತ್ತಾಯ ಮಾಡಿದರೂ ಕೂಡ ಅದನ್ನು ಸರ್ಕಾರ ಮಾಡಿಲ್ಲ, ಅದು ಮಾಡೋವರೆಗೆ ನಾನು ನಿನ್ನ ಬೆನ್ನು ಬಿಡೋದಿಲ್ಲ ಅಂತ ಆತ ಗಟ್ಟಿ ಧ್ವನಿಯಲ್ಲಿ ಕೂಗಾಟ ನಡೆಸಿದ್ದಾನೆ. ತಕ್ಷಣ ಗ್ಯಾಲರಿಗೆ ನುಗ್ಗಿದಂತಹ ಪೊಲೀಸರು ಆತನನ್ನು ಕೋರ್ಟಿನಿಂದ ಹೊರಗೆ ಎಳೆದೊಯ್ದಿದ್ದಾರೆ. ಇದು ಬಿಟ್ಟರೆ ನೆತನ್ಯಾಹು ಮೇಲೆ ಅವತ್ತು ಯಾವುದೇ ಹಲ್ಲೆ ನಡೆದಿಲ್ಲ ಅಥವಾ ಯಾವುದೇ ವಸ್ತುವನ್ನು ಕೂಡ ಪ್ರಧಾನಿಯ ಮೇಲೆ ಎಸೆಯಲಾಗಿಲ್ಲ ಹಾಗೆಂದು ಇಸ್ರೇಲಿನ ಪೊಲೀಸ್ ಇಲಾಖೆ ಸ್ಪಷ್ಟೀಕರಣ ನೀಡಿದೆ. ಪ್ರಧಾನಿ ನೆತನ್ಯಾಹುಗೆ ಜೀವ ಬೆದರಿಕೆ ಮತ್ತು ಪ್ರಾಣ ಭಯ ಇರೋದಂತೂ ನಿಜ. ಗಾಜಾದಲ್ಲಿ ನಡೆಸಿದ ವಾರ್ ಕ್ರೈಮ್ ವಿಷಯದಲ್ಲಿ ನೆತನ್ಯಾಹು ವಿರುದ್ಧ ನೆದರ್ಲ್ಯಾಂಡ್ ದೇಶದ ದಿ ಹೇಗ್ನಲ್ಲಿರುವಂತಹ ಅಂತಾರಾಷ್ಟ್ರೀಯ ಕೋರ್ಟ್ನಲ್ಲಿ ಇನ್ನೊಂದು ಕ್ರಿಮಿನಲ್ ಮೊಕದ್ದಮೆ ದಾಖಲಾಗಿದೆ. ಆದರೆ ಅದರ ವಿಚಾರಣೆ ಇನ್ನೂ ಆರಂಭವಾಗಿಲ್ಲ. ಪ್ರಧಾನಿಯ ಮೇಲೆ ಯಾವುದೇ ಹಲ್ಲೆ ನಡೆದಿಲ್ಲ ಅನ್ನೋದು ನಿಜ. ಆದರೆ ಪ್ರತಿ ಸಲ ನೆತನ್ಯಾಹು ಕೋರ್ಟಿಗೆ ಹೋದಾಗಲೂ ಹೊರಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರ್ತಾರೆ ಮತ್ತು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅವತ್ತೂ ಕೂಡ ಕೋರ್ಟ್ನ ಹೊರಗೆ ಜನರ ಪ್ರತಿಭಟನೆ ನಡೀತಾ ಇತ್ತು. ಪೊಲೀಸರ ಜೊತೆಗೆ ತಳ್ಳಾಟ ಕೂಡ ನಡೆದಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಸುದ್ದಿ ಪ್ರಧಾನಿಗೆ ಥಳಿತ, ನೆತನ್ಯಾಹು ಮೇಲೆ ಹಲ್ಲೆ ಎಂದು ಪ್ರಚಾರ ಆಗಿದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಹನಿ ಟ್ರ್ಯಾಕ್. ಇನ್ನೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ತ್ರಿವರ್ಣ ನ್ಯೂಸ್ನ ಸ್ಪೆಷಲ್ ಸ್ಟೋರಿಗಳನ್ನು ನೋಡ್ತಾ ಇರಿ. ನಮಸ್ಕಾರ.